ವೀಕ್ಷಕರೇ, ಕನ್ನಡ ಚಿತ್ರರಂಗದ ನಟ ರಾಕ್ಷಸ ಎಂದೇ ಖ್ಯಾತಿಯಾಗಿರುವ ಡಾಲಿ ಧನಂಜಯ್ ಮದುವೆ ಫೆಬ್ರವರಿ 14ರಿಂದ 16ರವರೆಗೆ ಅದ್ದೂರಿಯಾಗಿ ನಡೆದಿದ್ದು ಗೊತ್ತೇ ಇದೆ. ಆದರೆ ಡಾಲಿ ಮದುವೆಗೆ ಮುಂಚೆ ಕನ್ನಡ ಚಿತ್ರರಂಗದ ತಮ್ಮ ಆತ್ಮೀಯ ಸೂಪರ್ ಸ್ಟಾರ್ ಗಳನ್ನ ಮತ್ತು ಕಲಾವಿದರುಗಳನ್ನ ಮತ್ತು ರಾಜಕಾರಣಿಗಳನ್ನ ತಿಂಗಳುಗಳ ಮುಂಚೆಯೇ ಅವರ ಮನೆಗಳಿಗೆ ಹೋಗಿ ಆಹ್ವಾನ ನೀಡಿದ್ದರು. ಅಷ್ಟೇ ಅಲ್ಲದೆ ಹಾಲಿವುಡ್ ನಿಂದ ಹಿಡಿದು ಸ್ಯಾಂಡಲ್ವುಡ್ ನವರೆಗೂ ಡಾಲಿ ತಮ್ಮ ಆತ್ಮೀಯ ಗೆಳೆಯರಿಗೆ ಆಹ್ವಾನ ನೀಡಿದ್ದರು. ಅದರಂತೆ ಜರ್ಮನ್ ನ ಡೈರೆಕ್ಟರ್, ಸ್ಯಾಂಡಲ್ವುಡ್ ನ ಶಿವಣ್ಣ ಸೇರಿದಂತೆ ಗಣ್ಯಾತಿ ಗಣ್ಯರು ಹಾಜರಿ ಹಾಕಿದ್ದರು. ಆದರೆ ಸಿನಿರಂಗದ ಕೆಲವು ಸ್ಟಾರ್ಗಳು ಮಾತ್ರ ಮದುವೆಗೆ ಬಂದಿರಲಿಲ್ಲ ಮತ್ತು ಏಕೆ ಬಂದಿಲ್ಲ, ಅದಕ್ಕೆ ಕಾರಣವೇನಿರಬಹುದು ಎಂದು ಹಲವರು ತಲೆಕೆಡಿಸಿಕೊಂಡಿದ್ದಾರೆ. ಆದರೆ ಕೆಲವರು ಏಕೆ ಬಂದಿಲ್ಲ ಅನ್ನುವುದಕ್ಕೆ ಅವರದೇ ಆದ ಜೆನ್ಯೂನ್ ಕಾರಣಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್. ಡಾಲಿ ಖುದ್ದಾಗಿ ಯಶ್ ಅವರಿಗೆ ಮೀಟ್ ಆಗಿ ಆಹ್ವಾನ ನೀಡಿದ್ದರು. ಆದರೆ ಯಶ್ ಅವರು ರಿಸೆಪ್ಷನ್ ಮತ್ತು ಮದುವೆಗೆ ಎರಡಕ್ಕೂ ಬರಲಿಲ್ಲ. ಆದ್ದರಿಂದ ಏಕೆ ಬರಲಿಲ್ಲ ಅನ್ನೋ ಕಾರಣ ಹುಡುಕುತ್ತಾ ಹೋದಾಗ ಯಶ್ ಅವರು ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಗೋಸ್ಕರ ಜಾರ್ಜಿಯಾ ದೇಶಕ್ಕೆ ಹೋಗಿದ್ದಾರೆ. ಇದರಿಂದ ಬರಲು ಸಾಧ್ಯವಾಗಿಲ್ಲ ಎಂದು ಹೇಳಲಾಗುತ್ತಿದೆ. ನಂತರ ಕಿಚ್ಚ ಸುದೀಪ್ಗೂ ಕೂಡ ಆಹ್ವಾನ ನೀಡಿದ್ದರು. ಆದರೆ ಅವರು ಕೂಡ ಬಂದಿರಲಿಲ್ಲ. ಏಕೆಂದರೆ ಸಿಸಿಎಲ್ ಕ್ರಿಕೆಟ್ ನಲ್ಲಿ ಬಿಸಿ ಇರುವುದೇ ಇದಕ್ಕೆ ಕಾರಣ ಎನ್ನಲಾಗುತ್ತಿದೆ. ನಂತರ ದಿನಕರ್ ತೂಗುದೀಪ್ ಅವರಿಗೂ ಕೂಡ ಆಹ್ವಾನ ಮಾಡಿದ್ದಾರೆ. ಆದರೆ ಅವರು ಕೂಡ ಬಂದಿರಲಿಲ್ಲ. ಏಕೆಂದರೆ ದರ್ಶನ್ಗೆ ಆಹ್ವಾನ ನೀಡದಿರುವುದೇ ಇದಕ್ಕೆ ಕಾರಣ ಎನ್ನಲಾಗುತ್ತಿದೆ. ಹಾಗೆ ರಚಿತಾ ರಾಮ್ಗೆ ಕೂಡ ಆಹ್ವಾನ ಹೋಗಿತ್ತು. ಆದರೆ ಅವರು ಕೂಡ ತಮ್ಮ ಸಂಬಂಧಿಕರ ಮದುವೆಯಿಂದ ಡಾಲಿ ಮದುವೆಗೆ ಗೈರಾಗಿದ್ದರು. ಡಾಲಿ ಟಾಲಿವುಡ್ ನಿಂದ ಪುಷ್ಪ ಡೈರೆಕ್ಟರ್ ಮತ್ತು ತಮ್ಮ ಜೊತೆ ಆಕ್ಟ್ ಮಾಡಿದ ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಮಂದಣ್ಣ ಅವರಿಗೆ ಆಹ್ವಾನ ಮಾಡಿದ್ದರು. ಆದರೆ ಅದರಲ್ಲಿ ಸುಕುಮಾರ್ ಮಾತ್ರವೇ ಬಂದಿದ್ದರು. ರಶ್ಮಿಕಾ ಮತ್ತು ಅಲ್ಲು ಅರ್ಜುನ್ ಗೈರಾಗಿದ್ದರು. ಏಕೆಂದರೆ ರಶ್ಮಿಕಾ ಚಾವಾ ಸಿನಿಮಾದ ಸಮಯದಲ್ಲಿ ತಮ್ಮ ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾರೆ. ಆದ್ದರಿಂದ ಈಗ ರೆಸ್ಟ್ ನಲ್ಲಿ ಇರುವುದರಿಂದ ರಶ್ಮಿಕಾ ಗೈರಾಗಿದ್ದರು. ಆದರೆ ಅಲ್ಲು ಅರ್ಜುನ್ ಏಕೆ ಬಂದಿಲ್ಲ ಅನ್ನೋ ವಿಷಯ ಇನ್ನೂ ತಿಳಿದು ಬಂದಿಲ್ಲ. ವೀಕ್ಷಕರೇ, ಇದಾದ ನಂತರದಲ್ಲಿ ಡಾಲಿಯ ಆತ್ಮೀಯ ಸ್ನೇಹಿತೆಯಾಗಿದ್ದ ಅಮೃತಾ ಅಯ್ಯಂಗಾರ್ಗೂ ಕೂಡ ಆಹ್ವಾನವಿದ್ದರೂ ಬಂದಿರಲಿಲ್ಲ. ಏಕೆ ಅನ್ನೋ ವಿಷಯ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ವೀಕ್ಷಕರೇ, ಡಾಲಿ ಹಲವಾರು ಸಿನಿರಂಗದ ತಾರೆಯರನ್ನ ಆಹ್ವಾನ ಮಾಡಿದ್ದರೂ ಅವರುಗಳು ಹೋಗದೇ ಇರುವುದು ಡಾಲಿ ಧನಂಜಯ್ ಅಭಿಮಾನಿಗಳಿಗೆ ಬೇಸರ ತಂದಿದೆ. ಅದರಲ್ಲೂ ಅವರ ಆತ್ಮೀಯ ಸ್ನೇಹಿತೆ ಅಮೃತಾ ಅಯ್ಯಂಗಾರ್ ಗೈರಾಗಿರುವುದು ಅಭಿಮಾನಿಗಳಲ್ಲಿ ಬೇಸರವನ್ನ ತಂದಿದೆ. ವೀಕ್ಷಕರೇ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಕರೆಯುವುದು ಧರ್ಮ, ಬರುವುದು ಪರಧರ್ಮ ಅಂತ. ಅದೇ ರೀತಿಯಲ್ಲಿ ಹೋಗುವುದು ಬಿಡುವುದು ಅವರವರ ಸ್ವಾತಂತ್ರ್ಯಕ್ಕೆ ಬಿಟ್ಟದ್ದು. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೇನ್ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.